ಎಲ್ಲರಿಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾನು ಹೇಳ್ತಾ ಇವತ್ತು ಗುರುವಾರದ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮವನ್ನು ಕೃಷ್ಣ ಮೀಟಿಂಗಲ್ಲಿ ಇರುವಂಥದ್ದು ಮುಂಚಾಗಲು ಭಾಳ ಒಳ್ಳೆಯ ಉದ್ದೇಶ ಬಂದು ಭಾಳಷ್ಟು ಆ್ಯಕ್ಟಿವಿಟೀಸ್ ಏನೇನೋ ಮಾಡಬೇಕು ಅಂತ ಎಲ್ಲ ಮಾಡಿಕೊಂಡು ಆ ಒಂದು ನನ್ನ ಬೆಂಗಳೂರಿನಲ್ಲಿ ಈ ಥರ ಚಟುವಟಿಕೆ ಅವರಿಗೆ ಸಪೋರ್ಟಿವ್ ಕೆಲಸ ಇದೆ ಸರ್. ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ತಾವು ವಿಚಾರದ ಲೋನು ಕೊಡೋದಕ್ಕೆ ನಮ್ಮಲ್ಲಿ ಸ್ವಲ್ಪ ದುಡ್ಡಿದೆ ಕೊಡೋಣ ಅಂತ ಸಂತೋಷ. ಈಗ ಒಂದು ವಿಚಾರ ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟು ಹೀಗೆಲ್ಲ ಇರ್ತದೆ. ಈಗ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಈಗ ದುಡ್ಡಿನ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಭಾಳ ವಿಷಯ ಮಾರವಾಡಿಗಳಲ್ಲಿ ಮಾತಾಡ್ತಾರೆ. ಪೈಸಾ ಹಿಸ್ಸಾಕ ಬಕ್ಷಿಸ್ತಾಕೋಕಾಗ ಪೈಸಾ ಏನು ಕೊಡೋದು ಎಲ್ಲ ಕೊಡ್ಬೋದು ಅದೆಲ್ಲ. ಆದರೆ ಇಲ್ಲಿ ನೀವು ಆ ವ್ಯವಸ್ಥೆ ಮಾಡಿದ್ದೀರಾ. ಈಗ ಒಂದು ಕಚ್ಚಿ ಈ ದುಡ್ಡನ್ನ ಒಂದು ಆಫೀಸಿಗೆ ಯಾಕೆ ನೀವು ಬಳಸ್ಕೋಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಒಂದು ಸಣ್ಣದು ಒಂದು ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿಬಿಟ್ರೆ ಅದ್ರಲ್ಲಿ ಟಾಯ್ಲೆಟ್ ಇರುತ್ತೆ, ಕಿಚನ್ ಇರುತ್ತೆ, ಒಂದು ರೂಮ್ ಇರುತ್ತೆ, ಒಂದು ಹಾಲ್ ಇರುತ್ತೆ ಬರೋರಿಗೆ. ಅವಾಗ ಜನ ಏನು ಮಾಡ್ತಾರೆ, ನನಗೆ ಇದು ಒಂದು 100 ರೂಪಾಯಿ ಡಿಪಾಸಿಟ್ ಮಾಡಬೇಕಾದಾಗ ಇನ್ನೊಂದು ಹೋಗ್ಬೇಕು ಆಗುತ್ತಾ? ಅದು ಇಲ್ಲಿ ಎಲ್ಲೂ ಹೋಗಲ್ಲ. ಯಾರು ಕೈ ಕೊಡಬೇಕು, ಯಾರು ಆಥರೈಸ್ಡು ಉಳಿಸ್ಕೊಳ್ಳೋಕ್ಕೆ? ಈ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇದ್ದಾರಾ? ಕ್ಯಾಶಿಯರ್ ಇದ್ದರೆ ಯಾರು? ಅವ್ರಿಗೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಕೊಡಬೇಕು? ನಾವು 5 ಸಾವಿರ ಡಿಪಾಸಿಟ್ ಕೊಡಬೇಕು ಇಲ್ಲ. ಯಾರಿಗೆ ಕೊಡೋದು ಡಿಪಾಸಿಟು? ಈಗ ಮನುಷ್ಯನಿಗೆ ಮುಖನೇ ಇಲ್ಲ ಅಂತಂದರೆ ಹೆಂಗೆ ಅಲ್ವಾ? ಆ ಥರ ಈಗ ಮುಖ ಅಂತಂದರೆ ಆಫೀಸು, ರಿಜಿಸ್ಟರ್ ಆಫೀಸ್ ಇದೆ, ಭಾಳ ಸಂತೋಷ. ಇದಕ್ಕೊಂದು ಸಣ್ಣ ಆಫೀಸ್ ಅಂತೂ ಬೇಕೇ ಬೇಕು. ಒಂದು ಬೋರ್ಡು, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತ ಆಗಬೇಕು. ಆದಾಗ ಏನಾಗುತ್ತೆ, ಒಂದು ಕೌಂಟ್ ಮಾಡಿದ್ರೆ ಅಲ್ಲಿ ಒಬ್ಬರು ಕ್ಯಾಶಿಯರ್ ದುಡ್ಡು ನೀವೇ ಇಸ್ಕೊಳ್ತೀರಿ, ಯಾರು ಇಸ್ಕೊಳ್ತಾರೆ, ಅವಾಗ ಕೊಡೋಕ್ಕೆ ಅನುಕೂಲ ಆಗ್ತದೆ, ದುಡ್ಡು ಬರ್ತದೆ. ಅವಾಗ ನೀವು ಇವೆಲ್ಲ ಲೋನ್ ನೀವು ಕೊಟ್ಟರೆ ಚೆನ್ನಾಗಿದೆ. ನನಗೆ ದುಡ್ಡನ್ನು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅನಿಸ್ತೀನಿ. ಇದು ಮಾಡಿದ್ರೆ ತುಂಬ ಬೆಳೆಯುತ್ತೆ. ಯಾಕಂದರೆ ನಮ್ಮ ಗೌರ್ಮೆಂಟಲ್ಲಿ ಭಾಳ ಜನ ಗೌರ್ಮೆಂಟ್ ಆಫೀಸಲ್ಲಿ ಇದ್ದಾರೆ, ಬಿಸ್ನೆಸ್ ಇದ್ದಾರೆ, ಭಾಳ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಇದ್ದವ್ರು ಇದ್ದಾರೆ. ನೀವು ಮೋಟಿವೇಷನ್ ಮಾಡಬೇಕು, ಮೀಟಿಂಗ್ ಮಾಡಬೇಕು. ಅವ್ರಿಗೆ ನೀವು ಆಫೀಸಿಗೆ ಅಂತಂದರೆ ಯಾರಿಗೆ ಕೊಡಪ್ಪ ಅಂತ. ಆಮೇಲೆ ಎಲ್ಲ ನೋಡಿ, ಈಗ ಇವ್ರದ್ದು ಒಂದು ಯಾವುದೋ ಒಂದು ಕಾಂಟ್ರಾಕ್ಟ್ ಮದುವೆಯಾಗಿಲ್ಲ ಆಫೀಸಲ್ಲಿ ಗೋಪಾಲ್ ಅವರೆಲ್ಲ ಕಂಪ್ಯೂಟರ್ ಚೇರ್ ಎಲ್ಲ ಇಟ್ಕೊಂಡವ್ರೆ. ಮಹಿಳಾ ಸಂಘದಲ್ಲಿ ಕೊಡ್ತಾರೆ, ಭಾಳ ಜನ ಕೊಡ್ತಾರೆ. ನಿಮ್ಮ ಆಫೀಸ್ ಇದೆ ಅಂದರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಬಿಡಿಬಂದಲ್ಲಿ ಫೌಂಡರ್ ಮೆಂಬರು, ಚೀಫ್ ಮಿನಿಸ್ಟ್ರಿ ಕ್ಲೋಸ್ ಆಗಿದ್ದಾರೆ. ನಿಮ್ಮದು ಕ್ವಾಲಿಫಿಕೇಷನ್ ಚೆನ್ನಾಗಿದೆ, 27 ವರ್ಷ ಆಯಿತು ರಿಜಿಸ್ಟರ್ ಆಗಿ. ಮಹಿಳಾ ಸಂಘ, SC ಸಂಘ, SC ಇದ್ದಾರೆ. ನೀವು ನಂತರ ಕರ್ಕೊಂಡು ಇವತ್ತು ಬಿಡಿ ಇವಾಗ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಅವ್ರು ನಿಮಗೇನು ಅರ್ಧ ಎಕರೆ ಬೇಡ, ಇದಿಲ್ಲ ನಮ್ಮ ಹತ್ರ 91-20 ಕೊಡಲಿ. ನಿಮ್ಮದು ಒಳ್ಳೆ ಬ್ಯೂಟಿಫುಲ್ ಆಫೀಸ್ ಅಂತ ಆಯಿತು, ಗಲನ್ ಮಾಡಬೇಕಾಗಿತ್ತು. ಜನಗಳು, ನಿಮ್ಮ ಮೆಂಬರ್ಸ್ಗಳು, ನಿಮ್ಮ ಡೈರೆಕ್ಟರ್ಗಳು ಮತ್ತು ನಿಮ್ಮ ಮೆಂಬರ್ಸ್ಗಳೆಲ್ಲ ಉಪಯೋಗಿಸ್ಕೋಬೋದು. ಅಲ್ಲಿ ಅವಕಾಶ ಇದೆ, ಅಲ್ಲಿ ಏನು ಲಾಭ ಇದೆ. ನೀವೇನಾದರೆ CSI ಅಲಾಟ್ ಮಾಡ್ಕೊಂಡ್ರೆ ಅದಕ್ಕಿಂತ ಲಾಭ ಇದೆ. ನಿಮಗೆ CSI ಕೊಡಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಶುಡ್ ಹ್ಯಾವ್ ಆಫೀಸಲ್ಲಿ ನೀವು ಡಿಪಾಸಿಟ್ ಇಸ್ಕೊಳ್ತಾ ಇಲ್ಲ, ಬಂದಿರೋ ದುಡ್ಡು ನೀವು ಸಾಲ ಕೊಡ್ತೀವಿ ಅಂದರೆ ಅಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆಯಾ? ನೀವು ಅವ್ರಿಗೆ ಆಳವಾಗಿ ಯೋಚನೆ ಮಾಡಬೇಕು. ನೀವು ಸಾಲ ಕೊಡೋ ಬದಲು ಬ್ಯಾಂಕಿಗೆ ಡಿಪಾಸಿಟ್ ಇಸ್ಕೋಬೇಕು. ಡಿಪಾಸಿಟ್ ಇಟ್ಕೊಂಡು ಸಕ್ಸಸ್ಫುಲ್ ಆಗಿ ನಡೆಸಬೇಕು. ಆಮೇಲೆ ಸಾಲ ಕೊಟ್ಟರೆ ದುಡ್ಡು ಬರ್ತದೆ. ಈಗ ಇರೋ ದುಡ್ಡು ಪೂರ್ತಿ ಖಾಲಿ ಮಾಡಿಕೊಂಡ್ರೆ ನಾವು ಈ ಬ್ಯಾಂಕಲ್ಲಿ ದುಡ್ಡು ಕಮ್ಮಿ ಬಡ್ಡಿ ಬರ್ತದೆ ಅಂತ ಅವಾಗ ಎಲ್ಲೊಂದು ಕಡೆ ಸಂಸ್ಥೆಗೆ ಆಗುತ್ತೆ. ಇವತ್ತು ಕೃಷ್ಣ ನಾಯ್ಕರು ದೇವರನ್ನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಿರೋದು ಜನ ದುಡ್ಡು ಹಾಕಬೇಕು. ಇನ್ನೊಬ್ಬ ಕೃಷ್ಣ ನಾಯ್ಕರು ಮಾಡಿದ್ರೆ ಎಂಥ ಸಾಧನೆ ಮಾಡಿದ್ರಪ್ಪ ಅಂತ ಆಗಬೇಕು. ಇವೆಲ್ಲ ಸುಮ್ಮನೆ ನಾನು ತೋರಿಸ್ತೀನಿ, ನಾವೆಲ್ಲ ಮೆಂಬರು ಡೈರೆಕ್ಟರ್ ಆಗಿದ್ದೀವಿ ಅಂತ ಅರ್ಥ ಇದೆ. 4 ಜನಕ್ಕೆ ಮಾಡಿ ತೋರಿಸ್ಬೇಕು ಸಮಾಜದಲ್ಲಿ ನಾವು ಏನು ಮಾಡಿದ್ದೀವಪ್ಪ, ನಮ್ಮ ಸಂಘ ಅಂದರೆ ಏನು, ನಮ್ಮ ಸೊಸೈಟಿ ಅಂದರೆ ಹೇಗೆ ನೋಡಿ. ಇದೇ ಕ್ವಾಲಿಫಿಕೇಷನ್ ಇರೋ ನಮ್ಮಲ್ಲಿ ವಕೀಲರು ಕೋಆಪರೇಟಿವ್ ಸೊಸೈಟಿ ಇದೆ. ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ನನಗೆ ವರ್ಷಕ್ಕೆ 14,000 ಕೊಡ್ತಾರೆ ಅವರು ಪ್ರಾಫಿಟಲ್ಲಿ. ಡಿಪಾಸಿಟ್ ಇಟ್ಟಿದ್ದಾರೆ ಒಂದು ಇದು ಅಂತ ವರ್ಷ ಕೊಡ್ತಾರೆ. ಎಷ್ಟು ಬರ್ತಾ ಇದೆ? ಅವರು ಶರ್ಟ್ ಮಾಡ್ತಾರೆ, ಪ್ಯಾಂಟ್ ಮಾಡ್ತಾರೆ, ಪೇಪರು, ಪೆನ್ಸಿಲ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಸಣ್ಣ ಆಫೀಸಲ್ಲಿ ಇನ್ಕಮ್ ಮಾಡ್ತಾರೆ. ಈಗೆಲ್ಲ ಒಂದು ಕೊಡೋದು ನಿಂತಳೆ ನಮ್ಗೆ ಭೇಟಿಯ ಮಾಡ್ಬೋದು. ನಾನು ಮೊನ್ನೆ ನೀವು 1,000 ಕೊಟ್ಟು ಇಷ್ಟ ಬಟ್ಟೆ ಮಾಡ್ಬೋದು. ಅದಕ್ಕೆ ದೇವರ ತಂದ್ರೆ ನಮ್ಮ ನರಸಿಂಹ ಮಾಡ್ತಾನೆ ಅಕ್ವರಿ ಆದ್ರೆ ಏನಂತ ಮಠ
ನಾಯಕರ ಹೆಸರಿರ್ತದೆ, ಅಧ್ಯಕ್ಷರ ಹೆಸರಿರ್ತದೆ, ಡೈರೆಕ್ಟರ್ ಹೆಸರಿರ್ತದೆ. ನೀವು ನಿಮ್ಮ ಆಫೀಸಲ್ಲಿ ಕಲಿಕೆ ಹಾಕಬೇಕು, ಯಾರು ಇರಪ್ಪ ಅಂತ ಸಾಧನೆ ಇತಿಹಾಸ ಮಾಡಬೇಕು. ನಮಗೆ 500 ವರ್ಷ ಏನು ಬದುಕಲ್ಲ, ನಾವು ಬದುಕೋದು ಕೆಲವು ವರ್ಷ. ಪ್ರತಿಯೊಂದು ನಿಮಿಷ ಒಂದು 10 ನಿಮಿಷ ಈ ಸಮಾಜದ ಜೊತೆಗೆ ಇದ್ರ ಬಗ್ಗೆ ಒಬ್ಬ ಸೊಸೈಟಿ ಬಗ್ಗೆ ಯೋಚನೆ ಮಾಡಬೇಕು. ನಾನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಬೆಳೆಯುತ್ತೆ ನೋವಾಗುತ್ತೆ. ಈಗ ನಾವು ನೋಡಿ ಇವತ್ತು ಬ್ಯಾಂಕಿಗೆ ಹೋದರೆ ಯಾವುದೋ ಒಂದು ಕೆಲಸ ಇತ್ತು, ಅಯ್ಯಮ್ಮ ನಿಂತು ಸರ್ ಟ್ರೈನಿಂಗ್ ಹೋಗಿದ್ದಾರೆ ಅಂತ. ಅಮ್ಮ ರಿಟರ್ನ್ ಆಗಿ ಬರ್ತದೆ, ಅಯ್ಯಮ್ಮ ಟ್ರೈನಿಂಗ್ ಹೋಗ್ತಾ ಇದೆ. ಬೋರ್ಡ್ ಟ್ರೈನಿಂಗ್ ತೊಗೋಬೇಕು, ಅಕೌಂಟೆನ್ಸಿ ತಿಳ್ಕೋಬೇಕು, ಲೆಕ್ಕಾಚಾರ ಏನು, ದುಡ್ಡು ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಕಮ್ಯುನಿಕೇಷನ್ ಹೆಂಗೆ ಮಾಡೋದು, ಕ್ಲೈಂಟ್ ಹತ್ರ ಹೋಗಿ ಹೆಂಗೆ ಮಾಡೋದು, ಕನ್ವಿನ್ಸ್ ಮಾಡೋದಕ್ಕೆ ಡಿಪಾಸಿಟ್ ಹೆಂಗೆ ತರೋದು, ಇವೆಲ್ಲ ಮಾಡಬೇಕು. ಆಗ ಒಂದು ಲೆವೆಲಿಗೆ ಬಂದು ಬರ್ತದೆ. ವಿಜಯನಗರದ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಇದೇ ಥರ 25 ಕೋಟಿ ಸಾಲ ಕೊಡ್ತಾರೆ. 10 ಜನ ಹೋಗಿ 8 ಜನ ಕೊಡ್ತಾರೆ, 25 ಕೋಟಿ ಕೊಡ್ತಾರೆ. ಈಗ ಎಷ್ಟು ಕೇಳ್ಕೊಡ್ತಾರೆ ದುಡ್ಡು ತುಡುತ್ತಾ ಇದೆ. ಅವರು ಮೀಟಿಂಗ್ಗಳು ಲೆಫ್ಟಲ್ಲಿ ಬೋರ್ಡ್ ರೂಮಲ್ಲಿ ಅವ್ರು ಬೋರ್ಡ್ ಡೈವರ್ಸ್ ಮಾಡೋದು ನೋಡಿ 5 ಸ್ಟಾರ್ ಹೋಟೆಲ್ ಕೂಡ ಬರ್ತಾ ಇದೆ. ನಾವೆಲ್ಲ ಏನೇ ಮಾಡ್ತಾರೆ ಆ ಲೆವೆಲಿಗೆ ಕೊಡೋದು. ನಾವು ಇರೋ ದುಡ್ಡನ್ನೇ ಖರ್ಚು ಮಾಡಿಬಿಟ್ಟು ಈಗ ನಾನು ಬಸ್ಸಲ್ಲಿ ದುಡ್ಡಿಲ್ಲ ಅಂತಂದರೆ ನಾವು ಯಾಕೆ ಟ್ರೈ ಮಾಡೋದು? ಜನಗಳಿಗೆ ಮೋಟಿವೇಶನ್ ಮಾಡಬೇಕು, ಡಿಪಾಸಿಟ್ ತರಬೇಕು. ಫಸ್ಟು ಮಿನಿಮಮ್ ಕ್ವಾಲಿಫಿಕೇಷನು. ನಮಗೆ CS ಬೇಕಾದ್ರೆ ನಿಮಗೆ ಆಫೀಸ್ ಬೇಕು, ಹೌದಾ? ಆಫೀಸ್ ಬೇಕು ಅಂದರೆ ಆಫೀಸ್ ಇದ್ದರೆ ಮೀಟಿಂಗ್ ಮಾಡ್ತಿದ್ರೆ ರೆಗ್ಯುಲರ್. ಇವಾಗ ಎಮರ್ಜೆನ್ಸಿ ಮೀಟಿಂಗ್ಗಳಲ್ಲಿ ಸಂತೋಷ. ಅದೇ ಥರ ಪ್ರತಿ ತಿಂಗಳು 4ನೇ ಭಾನುವಾರ ಅಥವಾ ಸೆಕೆಂಡ್ ಸಾಟರ್ಡೇನೋ ಮೀಟಿಂಗ್ ಇದ್ದರೆ ಫಿಕ್ಸ್ ಮಾಡಿ ಎಲ್ಲ ಮೀಟಿಂಗ್ ಬರ್ತಾರೆ. ಅವ್ರಿಗೆ ಎಷ್ಟು ಖುಷಿಯಿಂದ ಬರ್ತಾರಲ್ಲ, ಅವ್ರಿಗೆ ಬರೋದೇ ಖುಷಿ. ಬಂದಾಗ ಯಾರೋ ಚಾರ್ಟೆಡ್ ಅಕೌಂಟಿಂಗ್ ಕಲಿಯೋದು ಅಂತ ದೊಡ್ಡ ವ್ಯಕ್ತಿ ಅವರಿಗಿಂತ ವಾಟ ಮಾಡಿಸಿ ಎಜುಕೇಟ್ ಮಾಡಬೇಕು. ಅವಾಗ ನೋಡಿ ಶೇಮ್ ಚೇಂಜ್ ಹೋಗ್ಬಿಡುತ್ತೆ. ಅವಾಗ ಸುವರ್ಣಾಕ್ಷರದಲ್ಲಿ ನೀವು ಹೆಸರು ಬೆಳೀತದೆ. ಇದು ಅನಿಸಿಕೆ ಇದ್ದರೆ ಹೇಗೆ